ನಮ್ಮ ನಲ್ಮೆಯ ಸೆಲೆಬ್ರಿಟೀಸ್ ಸ್ನೇಹಿತರೆ ನಮಸ್ಕಾರ. ನನ್ನ ಫೇಸ್ಬುಕ್ ಪೇಜಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ, ಕಾಟೇರ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅವರ ಮುಂದಿನ ಸಿನಿಮಾ ನಿಮಗಾಗಲೇ ಗೊತ್ತಾಗಿದೆ. ಡೆವಿಲ್ ದಿ ಹೀರೋ ಸಿನಿಮಾ ಬರ್ತಾ ಇದೆ. ಸೊ ಈ ಸಿನಿಮಾ ಚಿತ್ರೀಕರಣ ಶುರುವಾಗಿತ್ತು, ದರ್ಶನ್ ಅವರ ಕೈಗೆ ಪೆಟ್ಟಾಗಿತ್ತು. ಸೊ ಇದು ಈ ಪ್ರಕಾಶ್ ವೀರ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋವಂಥ ಸಿನಿಮಾ. ದರ್ಶನ್ ಅವರೀಗ ಸುಧಾರಿಸ್ಕೊಂಡಿದ್ದಾರೆ. ಸೊ ಮತ್ತು ಚಿತ್ರೀಕರಣ ಮುಂದುವರೆದಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಇದುವರೆಗೂ ಡೆವಿಲ್ ಚಿತ್ರತಂಡ ಟೈಟಲ್ ಟೀಸರ್ ಗ್ಲಿಮ್ಸ್ನ ರಿಲೀಸ್ ಮಾಡಿತ್ತು. ಸೊ ಆನಂತರ ಅದ್ರ ಮೇಕಿಂಗನ್ನು ಇತ್ತೀಚೆಗಷ್ಟೇ ರಿಲೀಸ್ ಮಾಡಿದರು. ಮೊನ್ನೆ ತಾನೇ ಈ ಸಿನಿಮಾದ ನಾಯಕಿ ರಚನಾ ರೈ ಅನ್ನೋದು ಕನ್ಫರ್ಮ್ ಕೂಡ ಆಯಿತು. ಸೊ ಇದೆಲ್ಲ ಆದಮೇಲೆ ಇವತ್ತೊಂದು ಬ್ಯೂಟಿಫುಲ್ ದರ್ಶನ್ ಅಭಿಮಾನಿಗಳಿಗೆ ಒಂದು ಸಂತಸದ ಸಿಹಿಯ ಸುದ್ದಿಯನ್ನು ದರ್ಶನ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ನೀಡುವುದರ ಮೂಲಕ ಹಂಚಿಕೊಂಡಿದ್ದಾರೆ. ನಮ್ಮ ನಲ್ಮೆಯ ಸೆಲೆಬ್ರಿಟೀಸ್ ಹಾಗೂ ಕನ್ನಡಾಭಿಮಾನಿಗಳಿಗೆ ವಿಶೇಷ ಪ್ರಕಟಣೆ. ಡೆವಿಲ್ ಚಿತ್ರವು ಇದೇ ಕ್ರಿಸ್ಮಸ್ 2024 ಬೆಳ್ಳಿ ತೆರೆಯ ಮೇಲೆ ಬರಲಿದೆ. ನಿಮ್ಮ ಪ್ರೀತಿ ಹಾರೈಕೆ ಸದಾ ಕನ್ನಡ ಚಿತ್ರಗಳ ಮೇಲಿರಲಿ. ಒಂದು ಸ್ಮೈಲಿ ಮತ್ತು ಹ್ಯಾಶ್ಟ್ಯಾಗ್ ಡೆವಿಲ್ ದ ಹೀರೋ ಅಂತ ಹಂಚ್ಕೊಂಡಿದ್ದಾರೆ. ಈ ಸುದ್ದಿ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿದೆ. ಈ ವರ್ಷದ ಅಂತ್ಯಕ್ಕೆ ದಸರಾಗೆ ಈ ಸಿನಿಮಾ ಬರಬೇಕಿತ್ತು. ಸೊ ಕಾರಣಾಂತರಗಳು ನಿಮ್ಗೆ ಕಾರಣ ಗೊತ್ತಿದೆ. ಸೊ ಅವರ ಕೈಗೆ ಪೆಟ್ಟಾಗಿದ್ದರಿಂದ ಮುಂದಕ್ಕೆ ಹೋಗಿದೆ. ಸೊ ಡಿಸೆಂಬರ್ 25ನೇ ತಾರೀಕು 2024 ಈ ಸಿನಿಮಾ ಬೆಳ್ಳಿ ತೆರೆಯ ಮೇಲೆ ಬರ್ತಾಯಿದೆ. ಸೊ ತುಂಬ ಭಾವುಕವಾಗಿದ್ದಿಲ್ಲಿ 2 ಸಾಲುಗಳು ಈ ಒಂದು ಪ್ರಕಟಣೆಯಲ್ಲಿ. ಒಂದು ನಮ್ಮ ನಲ್ಮೆಯ ಸೆಲೆಬ್ರಿಟೀಸ್ ಅಂತ ದರ್ಶನ್ ಅವರು ಅವರ ಅಭಿಮಾನಿಗಳನ್ನ ಪ್ರೀತಿಯಿಂದ ಕರೆಯೋದು, ಹಾಗೂ ಕನ್ನಡ ಅಭಿಮಾನಿಗಳಿಗೆ ಅಂತ ಕೂಡ ಹೇಳಿದ್ದಾರೆ, ಅದು ವಿಶೇಷವಾಗಿ. ಸೊ ಇಲ್ಲಿ ನಿಮ್ಮ ಪ್ರೀತಿ ಹಾರೈಕೆ ಸದಾ ಕನ್ನಡ ಚಿತ್ರಗಳ ಮೇಲಿರಲಿ ಅಂತ ಆ ಪದ ಬಳಕೆ, ಆ ವಾಕ್ಯ ಏನು ಬಳಸಿದ್ದಾರೆ ನೋಡಿ. ನನ್ನ ಚಿತ್ರದ ಮೇಲೆ ಇರಲಿ ಅಂತಿಲ್ಲ, ಕನ್ನಡದ ಚಿತ್ರಗಳ ಮೇಲೆ ಇರಲಿ ಅಂತ. ಅಂದರೆ ಎಲ್ಲ ಕನ್ನಡ ಚಿತ್ರಗಳ ಮೇಲೆ ಕನ್ನಡಿಗರ ಮತ್ತು ದರ್ಶನ್ ಸೆಲೆಬ್ರಿಟೀಸ್ ಅವರ ಪ್ರೀತಿ ಇರಲಿ ಅಂತ ದರ್ಶನ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಹಿಂದೆ ಡಿಸೆಂಬರ್ನಲ್ಲಿ 2023 ಅಂತ್ಯದಲ್ಲಿ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು. ಭರ್ಜರಿ ಯಶಸ್ಸನ್ನು ಕಂಡಂಥ ಮತ್ತು ದರ್ಶನ್ ಅವರ ಒಂದು ಹೊಸ ಇಮೇಜನ್ನು ಜನರಿಗೆ ತೋರಿಸಿದಂತಹ ಚಿತ್ರ ಕಾಟೇರ ಬಂದಿತ್ತು. ಸೊ ಅದಕ್ಕೂ ಹಿಂದೆ ಡಿಸೆಂಬರ್ ಅನ್ನಲ್ಲಿ ಒಡೆಯ ಮತ್ತು ಅಣ್ಣವರು ಸಿನಿಮಾಗಳು ಕೂಡ ಬಿಡುಗಡೆಯಾಗಿತ್ತು. ಈಗ ದರ್ಶನ್ ಅವರ ಡೆವಿಲ್ ದ ಹೀರೋ ರಿಲೀಸ್ ಆಗ್ತಾ ಇದೆ. ಇದೇ ವರ್ಷದ ಅಂತ್ಯದಲ್ಲಿ ಡಿಸೆಂಬರ್ 25ನೇ ತಾರೀಕು. ಸೊ ಆ ದಿನ ಸಿನಿಮಾ ನೋಡಿ 2025 ಹೊಸ ವರ್ಷ. ಯಾವಾಗಲೂ ಪ್ರತಿ ವರ್ಷದ ಅಂತ್ಯದಲ್ಲಿ ಪ್ರತಿಯೊಬ್ಬರು ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಾಗಲೇ ರೆಡಿಯಾಗಿರ್ತಾರೆ, ಕ್ಯಾಲೆಂಡರ್ ವರ್ಷವನ್ನು. ಈ ಸತಿ 25ನೇ ತಾರೀಕು ಡೆವಿಲ್ ದಿ ಹೀರೋ ಸಿನಿಮಾ ನೋಡಿ ಅಲ್ಲಿಂದನೇ ಅವರ ಒಂದು ಸೆಲೆಬ್ರೇಷನ್ ಕೂಡ ಶುರುವಾಗುತ್ತೆ ಅಂತ ಹೇಳ್ತಾ, ಡೆವಿಲ್ ದಿ ಹೀರೋ ಚಿತ್ರಕ್ಕೆ ಶುಭವಾಗಲಿ, ಹಬ್ಬ ಮಾಡಲು ಎಲ್ಲ ಸಿದ್ಧರಾಗಿ ಅಂತ ನಾನು ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ಗೆ ಬಹುಮುಖ್ಯವಾಗಿ ಫಾಲೋ ಮಾಡಿ. ನಿಮ್ಮ ಸ್ನೇಹಿತರು ಯಾರು ಇದ್ದರೆ ಅವ್ರಿಗೂ ಕೂಡ ಫಾಲೋ ಮಾಡಲು ಹೇಳಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ, ಎಲ್ಲ ದರ್ಶನ್ ಅವರ ಸೆಲೆಬ್ರಿಟೀಸ್ಗಳಿಗೂ ಮತ್ತು ಕನ್ನಡ ಅಭಿಮಾನಿಗಳಿಗೆ ನನ್ನ ವಂದನೆಗಳು.